ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಒಳ್ಳೆ ವೆಜಿಟೇಬಲ್ ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂದರೆ, ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರ, ಮೂಲಂಗಿ ಸೊಪ್ಪನ್ನು ಎಲ್ಲರೂ ಕೂಡ ಅಷ್ಟೇ ಮೂಲಂಗಿ ತೊಗೊಂಡ್ಬಿಟ್ಟು ಮೂಲಂಗಿ ಸೊಪ್ಪನ್ನು ಬಿಸಾಕಿ ಬರ್ತಾರೆ. ನೀವು ಕೂಡ ಅದೇ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಇದರಿಂದ ನಮಗೆ ದೇಹಕ್ಕೆ ಒಂದು ಒಳ್ಳೆ ಔಷಧೀಯ ಗುಣ ಇದೆ ಅಂತ ಕೂಡ ಹೇಳ್ಬೋದು. ಹೇಗೆ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಮೂಲಂಗಿ ಸೊಪ್ಪು ಕೆಲವರಿಗೆ ಸ್ಮೆಲ್ ಅಂದರೆ ಆಗಲ್ಲ. ಮೂಲಂಗಿ ಸೊಪ್ಪು ತೊಗೊಂಬರ್ತಾರೆ, ಬಿಸಾಕ್ಬಿಡ್ತಾರೆ. ಬರೀ ಮೂಲಂಗಿಲಷ್ಟೇ ಪಲ್ಯ ಮಾಡ್ಕೊಳ್ಳೋದು, ಸಲಾಡ್ ಮಾಡ್ಕೊಳ್ಳೋದು, ತಿನ್ನೋದು ಮಾಡ್ತಾರೆ. ನೀವು ಕೂಡ ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಮಗೆ ಇದರಲ್ಲಿ ದೇಹಕ್ಕೆ ಏನೆಲ್ಲ ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಾ? ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಒಂದು ವಿಚಾರ ನಿಮಗೆ ಬನ್ನಿ ಹೇಳ್ತೀನಿ. ಏನು ಅಂತ ಗೊತ್ತಾ? ಈ ಸೊಪ್ಪಲ್ಲಿ ನಮಗೆ ಬೇರಿಂದ ಹಿಡಿದು ಕೊನೆ ಸೊಪ್ಪಿನ ತನಕನೂ ನಮಗೆ ಒಳ್ಳೆ ತುಂಬ ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ಬೋದು. ಈ ಮೂಲಂಗಿ ಗಡ್ಡೆ ಸೊಪ್ಪಿನಲ್ಲಿ ನಮಗೆ ಹೆಚ್ಚಿನ ವಿಟಮಿನ್ ಎ ಮತ್ತು ಸಿ ಸಿಗುತ್ತೆ. ಹಾಗೆ ಈ ಗಡ್ಡೆಯಲ್ಲೂ ಕೂಡ ನಮಗೆ ತುಂಬ ವಿಟಮಿನ್ ಎ ಮತ್ತು ಸಿ ಕೂಡ ಸಿಗುತ್ತೆ. ಇದು ನಮ್ಮ ರೋಗ ನಿರೋಧಕ ಬೂಸ್ಟರ್ ಕೂಡ ಆಗಿದೆ. ಯಾರಿಗೆಲ್ಲ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಇದೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಮೂಲಂಗಿ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕೂಡ ತುಂಬ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಈ ಸೊಪ್ಪನ್ನು ನೀವು ಯಾರೂ ಕೂಡ ಬಿಸಾಡಲಿಕ್ಕೆ ಹೋಗಬೇಡಿ. ಮೂಲಂಗಿ ಜೊತೆಗೆ ಸೊಪ್ಪು ಕೂಡ ತೊಗೊಂಬಂದು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಹೆಲ್ತಿಗೆ. ನೀವು ನೋಡಿ, ಈ ಥರ ಸಲಾಡು ಮಾಡ್ಕೊಂಡು ತಿನ್ಬೋದು, ಪಲ್ಯ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಒಂದು ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು. ನಾನಿಲ್ಲಿ ನೋಡಿ ಒಂದು ಕಟ್ಟು ಸೊಪ್ಪು ತೊಗೊಂಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಿಮಗೆ ಬರೀ ಸೊಪ್ಪು ತಿನ್ನೋಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಅದಕ್ಕೆ ನೀವು ಚಿಕ್ಕದಾಗಿ ಥರ ಎಲ್ಲ ವೆಜಿಟೇಬಲ್ಸ್ ಹಾಕೋಬೋದು. ನಾನಿಲ್ಲಿ ಒಂದು ಕಟ್ಟು ಸೊಪ್ಪಿಗೆ 1-2 ಗಡ್ಡೆ ಮೂಲಂಗಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಟೇಸ್ಟಿಗೆ 2 ಹಸಿಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಮಗೆ ರುಚಿ ಕೊಡಲು 1 ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಅಂದರೆ ನಮಗೆ ಇದರಲ್ಲಿ ಈ ಸೊಪ್ಪಿನಲ್ಲಿ ಆಂಥೋಸಯಾನಿನ್ ಎಂಬ ಆ್ಯಂಟಿಆಕ್ಸಿಡೆಂಟ್ ಕೂಡ ಇದೆ. ಹಾಗಾಗಿ ನಮ್ಮ ಹೃದಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಸೊಪ್ಪಿನಲ್ಲೇ ನಮಗೆ 1.2 ಗ್ರಾಮ್ ಕಾರ್ಬೋಹೈಡ್ರೇಟ್ಗಳು ಮತ್ತು 0.5 ಗ್ರಾಮ್ ಫೈಬರ್ ಇರೋದ್ರಿಂದ ಇದು ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರೋರಿಗಂತ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನೋಡಿ. ಹಾಗೆ ನಾನು ಟೊಮೊಟೊ ಜೊತೆಗೆ 1 ಸೌತೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಟೇಸ್ಟಿಗೆ 1 ಅರ್ಧ ನಿಂಬೆಹಣ್ಣು ಕೂಡ ರಸವನ್ನು ಹಿಂಡ್ಕೊಳ್ಳಿ. ನೆಕ್ಸ್ಟು ನೀವು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಮೇಯ್ನಾಗಿ ಇದು ತುಂಬ ಒಳ್ಳೆಯದಂತ ಹೇಳ್ಬೋದು. ನೀವು ಸಕ್ಕರೆ ಕಾಯಿಲೆ ನಮ್ಮ ಜೀವನದಲ್ಲೇ ಬರಬಾರ್ದು ಅಂದರೆ ನೀವು ಈ ಸೊಪ್ಪಿನ ಸಲಾಡು ನೀವು ಮಾಡ್ಕೊಂಡು ತಿನ್ಬೋದು. ಈ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಮೂಲಂಗಿ ಸೊಪ್ಪಿನಲ್ಲಿ ನಮಗೆ ವಿಟಮಿನ್ ಸಿ ತುಂಬ ಹೇರಳವಾಗಿ ಸಿಗುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಈ ಸೌತೆಕಾಯಿ ಎಷ್ಟು ಮುಖ್ಯನೋ ನಮ್ಮ ಬ್ಯೂಟಿಗೆ, ಹಾಗೆ ಈ ಮೂಲಂಗಿ ಸೊಪ್ಪು ಕೂಡ ತುಂಬ ನಮ್ಮ ಬ್ಯೂಟಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಮುಖದ ಚರ್ಮ ಕೂಡ ತುಂಬ ಕಾಂತಿಯುತವಾಗಿ ಆರೋಗ್ಯವಾಗಿ ಹೊಳೆಯುತ್ತೆ. ಹಾಗೆ ನಮ್ಮ ಆರೋಗ್ಯಕರ ಮೈ ಬಣ್ಣವೂ ಕೂಡ ನೀಡುತ್ತೆ. ಈ ಸೊಪ್ಪನ್ನು ಬಿಸಾಡುವ ಮೊದಲು ಒಂದು ಸಲ ನೀವು ಯೋಚನೆ ಮಾಡಿ, ಇದರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ, ಏನೆಲ್ಲ ಲಾಭಗಳಿವೆ ಅಂತ. ಹಾಗಾಗಿ ಯಾರೂ ಕೂಡ ಈ ಸೊಪ್ಪನ್ನು ಬಿಸಾಡಲಿಕ್ಕೆ ಹೋಗಬೇಡಿ. ಈ ಸೊಪ್ಪನ್ನು ತಂದು ಈ ಥರ ಸಲಾಡು, ಪಲ್ಯ ಈ ಥರ ಮಾಡ್ಕೊಂಡು ತಿನ್ನಿ. ನೀವು ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ, ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.